ಪರಿಸರ ಮತ್ತು ಜನರಿಗೆ ಮಾರಕವಾದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ನಮ್ಮ ಜಿಲ್ಲೆಗೆ ಬೇಡ. ಯೋಜನೆ ಆರಂಭವಾದರೆ ನೇಪಾಳದ ಮಾದರಿಯಲ್ಲಿ ಹೋರಾಟ ಮಾಡುವುದಾಗಿ ಬಂಗಾರಮಕ್ಕಿ ಮಹಾಸಂಸ್ಥಾನದ ಶ್ರೀ ಮಾರುತಿ ಗುರೂಜಿ ಎಚ್ಚರಿಸಿದ್ದಾರೆ. ಹೊನ್ನಾವರ ತಾಲೂಕಿನ ಬಂಗಾರಮಕ್ಕಿ ಮಹಾಸಂಸ್ಥಾನದಲ್ಲಿ ಸುದ್ದಿಗೋಷ್ಠಿ ಕರೆದ ಶ್ರೀ ಮಾರುತಿ ಗುರೂಜಿಯವರು ಹೊನ್ನಾವರದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಇಂದಿಗೂ ಇಲ್ಲಿನ ಜನರಿಗೆ ಮಾಹಿತಿ ಇಲ್ಲ. ಆದರೆ ಪ್ರಾಜೆಕ್ಟ್ ರಿಪೋರ್ಟ್ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಜನಸಾಮಾನ್ಯರಿಗೆ ಈ ಯೋಜನೆ ಬಗ್ಗೆ ತಿಳುವಳಿಕೆ ಕೊಟ್ಟು ಅಹವಾಲು ಸಭೆ ಕರೆಯಬೇಕಿತ್ತು. ಈಗ ಸೆಪ್ಟೆಂಬರ್ 16 ಮತ್ತು 18ರಂದು ಕರೆದ ಸಭೆ ನಾವು ಒಪ್ಪುವುದಿಲ್ಲ. ಈ ಯೋಜನೆಯಿಂದ ಅಲ್ಪ ಪ್ರಮಾಣದ ಮರಗಳ ನಾಶ ಆಗುತ್ತೆ ಅಂತಾರೆ. ಆದರೆ ಸಾವಿರಾರು ಮರಗಳು ಆಹುತಿಯಾಗಲಿದೆ. ಇಷ್ಟೊಂದು ಮರಗಳ ನಾಶ ಮಾಡಿ ಈ ಯೋಜನೆ ಆರಂಭ ಮಾಡುವ ಅವಶ್ಯಕತೆ ಇದೆಯಾ? ರಾಣಿ ಭೈರಾದೇವಿ ಆಳ್ವಿಕೆ ಮಾಡಿದ ಸ್ಥಳ ಇದು. ಈ ಸ್ಥಳದಲ್ಲಿ ಇಂದಿಗೂ ಸುಂದರವಾದ ಐತಿಹಾಸಿಕ ಬಸದಿ ಇದೆ. ಜನರ ಅಹವಾಲು ಸಭೆ ಕರೆದು ಟೆಂಡರ್ ಕರೆಯಬೇಕಿತ್ತು. ಆದರೆ ಟೆಂಡರ್ ಕರೆದು ಕಂಪನಿಗೆ ಗುತ್ತಿಗೆ ಕೊಟ್ಟು ಈಗ ಅಹವಾಲು ಸಭೆ ಕರೆಯುತ್ತಿದ್ದೀರಾ. ಪರಿಸರ ಸೂಕ್ಷ್ಮ ಪ್ರದೇಶದ ಕುರಿತು ಸರ್ಕಾರ ಅನೇಕ ಕಾನೂನು ಮಾಡಿದೆ. ನೀವು ಮಾಡಿರುವ ಕಾನೂನುಗಳು ಈ ಪರಿಸರ ನಾಶಕ್ಕೆ ತಾಗುವುದಿಲ್ಲವಾ? ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡಲು ನಿಮಗ್ಯಾರು ಅನುಮತಿ ಕೊಟ್ಟವರು ಎಂದು ಪ್ರಶ್ನಿಸಿದ ಗುರೂಜಿಯವರು, ಇಂದಿನ ರಾಜಕೀಯ ವ್ಯವಸ್ಥೆ ಕುರುಡು ಕಾಂಚಾಣದಲ್ಲಿ ನಡೆಯುತ್ತಿದೆ. ಕಾಂಚಾಣದ ಎಫೆಕ್ಟ್ ನಿಂದ ಇಂತಹ ಯೋಜನೆ ಬರುತ್ತಿವೆ. ಯೋಜನೆ ಆರಂಭಕ್ಕೆ ಮುನ್ನವೇ 10,000 ಕೋಟಿ ರೂಪಾಯಿ ಆಗಿದೆ. ಕಾಲ ಕಳೆದಂತೆ ಯೋಜನೆಯ ವೆಚ್ಚ ಹೆಚ್ಚಾಗಲಿದೆ. ಇಷ್ಟೊಂದು ದುಂದು ವೆಚ್ಚ ಮಾಡಿ ಯೋಜನೆ ಆರಂಭ ಮಾಡುವ ಅವಶ್ಯಕತೆ ಇದೆಯಾ? ಪರಿಸರಕ್ಕೆ ವಿರುದ್ಧವಾದ ಯೋಜನೆ ನಮಗೆ ಬೇಡ. ಈಗಾಗಲೇ ಅನೇಕ ಯುವಕರು ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಯುವಕರಿಗೆ ಕರೆ ಕೊಡುತ್ತಿದ್ದೇನೆ. ಈ ಯೋಜನೆಯ ವಿರುದ್ಧ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಿಲ್ಲಬೇಕು. ಈ ಯೋಜನೆಯನ್ನ ಈ ಕೂಡಲೇ ನಿಲ್ಲಿಸಬೇಕು. ಪರಿಸರ ಅಹವಾಲು ಸಭೆಯಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿರೋಧಿಸಬೇಕು. ಈ ಯೋಜನೆಗಾಗಿ 7 ಕಿಲೋಮೀಟರ್ ಸುರಂಗ ಕೊರೆಯಲು ಮುಂದಾಗಿದ್ದಾರೆ. ಸುರಂಗ ಕೊರೆದ ಮಣ್ಣನ್ನು ಜನ ವಾಸಿಸುವ ಜಾಗದಲ್ಲಿ ಹಾಕಲು ಮುಂದಾಗಿದ್ದಾರೆ. ಹೀಗಾಗಿ ಅವರು ಆ ಜನರನ್ನ ಅಲ್ಲಿಂದ ಒಕ್ಕಲೆಬ್ಬಿಸಲು ಮುಂದಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಾಗಿದ್ರೆ ಅಲ್ಲಿಯ ಪರವಾನಗಿ ಬೇಡವೇ? ಅಂದರೆ ನಿಮಗೆ ಬೇಕು ಅಂತ ಆದರೆ ಎಲ್ಲೂ ಪರವಾನಗಿ ಬೇಕಾಗಿಲ್ಲ. ಜೊತೆಗೆ 13 ಇಲಾಖೆಗಳಿಂದ ಪರವಾನಗಿಯನ್ನು ಪಡೆದು ಅನುಮೋದನೆ ಪಡೆದು ಇದನ್ನು ನಾವು ಪ್ರಾಜೆಕ್ಟ್ ಮಾಡಿದ್ದೇವೆ ಅಂತ ಹೇಳ್ತೀರಿ. ಹಾಗಿದ್ರೆ ಯಾವೆಲ್ಲ 13 ಇಲಾಖೆಗಳಿಂದ ನೀವು ಪರವಾನಗಿ ಪಡೆದಿದ್ದೀರಿ ಅದು ಸ್ಪಷ್ಟೀಕರಣ ನಾವು ಕೇಳ್ತಾ ಇದ್ದೀವಿ. ಅದನ್ನು ನಮ್ಗೆ ಕೊಡಬೇಕು. ನಿಜವಾಗಿ ಕಲಿಬಾರ್ದು. ಅಷ್ಟೊಂದು ಸಹಕಾರ ನಮಗೆ ಸಿಗ್ತಾ ಇದೆ. ಆ ಯೋಜನೆಗೆ ಕಲಿತಂಥವ್ರು ಅವರು ಮುಂದೆ ನಿಂತ್ಕೊಂಡ್ರೆ ನಿಜವಾಗಿ ಎಲ್ಲವೂ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲ ಯೋಜನೆಗೆ ಅದರಲ್ಲೂ ಸಹ ನದಿಯ ಎಡದಂಡೆ ಬಲದಂಡೆಯ ಎಲ್ಲ ಸಮಸ್ತ ಕುಟುಂಬದವರಿಗೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಹೋರಾಟಗಾರರಿಗೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಲ್ಲದೆ ಇಡೀ ಪಶ್ಚಿಮ ಘಟ್ಟದಲ್ಲಿ ಯಾರೆಲ್ಲರೂ ಸಹ ನಿರಾಶ್ರಿತರಾಗಿದ್ದೀರೋ, ಯಾರೆಲ್ಲರೂ ಸಹ ಸಂಕಷ್ಟವನ್ನು ಹೊಂದಿದ್ದೀರೋ, ಯಾರೆಲ್ಲರೂ ಸಹ ತೊಂದರೆಗೊಳಗಾಗಿದ್ದೀರೋ, ಯಾರೆಲ್ಲರೂ ಸಹ ಇಂಥ ಯೋಜನೆಗಳಿಂದ ನೀವು ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದೀರೋ ಅಂತ ಎಲ್ಲ ವ್ಯಕ್ತಿಗಳು ಸಹ ನಾಳೆ ಎದ್ದು ನಿಂತರೆ ಯಾವ ಯೋಜನೆಯೂ ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ನೆನಪಿಟ್ಟುಕೊಳ್ಳಿ, ಯಾವ ಯೋಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಇಡೀ ನಾಡಿನ ಎಲ್ಲ ಮಠ ಮಾನ್ಯಗಳಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಅವರನ್ನೂ ಸಹ ನಾವು ಸಹಕಾರಕ್ಕೆ ಕೇಳಿದ್ದೇವೆ. ಎಲ್ಲ ಗುರು ಹಿರಿಯರು ಸಹ ನಮಗೆ ಸಹಕಾರ ಕೊಡಲಿಕ್ಕೆ, ನಮ್ಮ ಹೆಗಲೆ ಕೂತು ನಿಲ್ಲಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಸದ್ಯದಲ್ಲೇ 100 ಸಾಧು ಸಂತರನ್ನು ಕರೆಸಿ ಒಂದು ಬೃಹತ್ ಮೆರವಣಿಗೆಯನ್ನು ಮಾಡುವ ಮುಖಾಂತರ ಎಲ್ಲರ ಸಂದೇಶವನ್ನು ಸರ್ಕಾರಕ್ಕೆ ಮುಗಿಸುವಂಥ ಕೆಲಸ ಮಾಡ್ತೇವೆ. ನೀವು ಇಲ್ಲಿಗೆ ಈ ಕಾರ್ಯವನ್ನು ನಿಲ್ಲಿಸಿ, ಇದನ್ನು ಮತ್ತೆ ಮುಂದರಲಿಕ್ಕೆ ಕೊಡಬೇಡಿ. ಖಂಡಿತವಾಗಿ ನಾವು ಇದನ್ನು ವಿರೋಧಿಸ್ತಾ ಇದ್ದೇವೆ, ಖಂಡಿಸ್ತಾ ಇದ್ದೇವೆ. ಈ ಕಾರ್ಯದಲ್ಲಿ ಬಹುಶಃ ನಾಳೆ ನಡೀತಕ್ಕಂಥ 18ನೇ ತಾರೀಕು ಅಂದರೆ 16ನೇ ತಾರೀಕು ಕಾರ್ಯ ನಡೀತಕ್ಕಂಥ ಎಲ್ಲ ಆ ಅಹವಾಲು ಸಭೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮನೆಗೊಬ್ಬರಂತಲ್ಲ, ಮನೆಗೆ ಇಷ್ಟರಿದ್ದಿರೋಷ್ಟು ಜನ ಬಂದು ನಿಂತು ನಿಮ್ಮ ಅಹವಾಲನ್ನು, ನಿಮ್ಮ ಪ್ರಶ್ನೆಯನ್ನು ಕೇಳುವ ಮುಖಾಂತರ, ಯಾಕಂದರೆ ಈಗಾಗಲೇ ಅವಧಿ ಇಟ್ಟಿದ್ದಾರೆ, ಅವಧಿಯನ್ನು ನಾವು ಪುನಃ ಹಿಂತೆಗೆದುಕೊಳ್ಳಿ ಅಂತ ಹೇಳೋದು ಸರಿಯಲ್ಲ. ಇಟ್ಟಂಥ ಸಭೆಯಲ್ಲಿ ನಾವು ತಕ್ಕ ಪ್ರಶ್ನೆಯನ್ನು ಕೇಳಿ ತಕ್ಕ ಉತ್ತರವನ್ನು ಪಡೆಯೋಣ. ಇದಕ್ಕೆ ನಾವು ದಿಟ್ಟವಾದ ಉತ್ತರ ಕೊಡುವ ಮುಖಾಂತರ ಈ ಕಾರ್ಯವನ್ನು ತಡೆಯೋಣ ಅಂತ ನಾನು ಆಶಿಸ್ತಾ ಇದ್ದೇನೆ. ಎಲ್ಲರನ್ನೂ ವಿನಂತಿಸಿಕೊಳ್ತಾ ಇದ್ದೀನಿ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.